ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಂತ ನಿಮ್ಗೆ ಗೊತ್ತಿರುತ್ತೆ ತಮ್ಮನೇಲಿ ನೋಡಿ. ಇವತ್ತು ಗೆಟ್ ರೆಡಿ ವಿತ್ ಮೀ ಮಾಡ್ತಾಯಿದ್ದೀನಿ. ಸೊ ಲೇಟ್ ಮಾಡ್ದಿರೋ ವಿಡಿಯೋ ಶುರು ಮಾಡೋಣ ಬನ್ನಿ. ಫಸ್ಟು ನಾನು ಈಗ ತಾನೇ ಶವರ್ ಮುಗಿಸ್ಕೊಂಬಂದೆ. ಸೊ ಹೇರೆಲ್ಲ ಟೈಮ್ ಮಾಡಿಬಿಡ್ತೀನಿ. ಆ್ಯಂಡ್ ನಾನು CTM ಪ್ರೊಸೀಜರ್ ಕೂಡ ಸ್ಟೆಪ್ಸ್ ಕೂಡ ಮುಗಿಸಿದ್ದೀನಿ. ಅಂದರೆ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸರ್ ಮುಗಿಸಿದ್ದೀನಿ. ಇದರಲ್ಲಿ ಬಂದು ನನ್ನ ಮೇಕಪ್ ಇದೆ. ಸೊ ಸ್ಟಾರ್ಟ್ ಮಾಡೋಣವಾ. ಫಸ್ಟು ಬಂದು ನಾನು ಆಲ್ರೆಡಿ ಸ್ಕಿನ್ ಕೇರ್ ಮುಗಿಸಿರೋದ್ರಿಂದ ಪ್ರೈಮರ್ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ನನ್ನ ಸ್ಕಿನ್ಗೆ. ಆ್ಯಂಡ್ ನನಗೆ ಒಂದು ಅಭ್ಯಾಸ ಏನಂದರೆ, ಯಾವಾಗಲೂ ನಾನು ಒಂದೇ ಕೈಯಲ್ಲಿ ಬ್ಲೆಂಡ್ ಮಾಡ್ಕೊತೀನಿ. ನನಗೆ ಇನ್ನೊಂದು ಕೈಯಲ್ಲಿ ಬ್ಲೆಂಡ್ ಮಾಡೋಕ್ಕಾಗೋದೇ ಇಲ್ಲ, ಅಂದರೆ ಎರಡು ಕೈಯಲ್ಲಿ ಬ್ಲೆಂಡ್ ಮಾಡೋಕ್ಕಾಗೋದೇ ಇಲ್ಲ. ಬರೀ ಸಿಂಗಲ್ ಹ್ಯಾಂಡಲ್ಲೇ ಬ್ಲೆಂಡ್ ಮಾಡಿ ಅಭ್ಯಾಸ ಆಗೋಗಿದೆ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ನೆಕ್ಸ್ಟ್ ಕನ್ಸೀಲರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ಬಾನ್ ದಿಸ್ ವೇ ಕನ್ಸೀಲರ್ ಅಂತ. ಆ್ಯಂಡ್ ಇದು ಬಂದು ಸೂಪರ್ ಕನ್ಸೀಲರ್ ಅಂತ ಹೇಳ್ಬೋದು. ಸ್ವಲ್ಪನೇ ಪ್ರಾಡಕ್ಟ್ ಸಾಕು ನಮಗೆ ಫುಲ್ ಎಲ್ಲ ಏನೇನು ಡಾರ್ಕ್ ಸರ್ಕಲ್ಸ್ ಇರುತ್ತೋ ಮತ್ತು ಏನಾದರೂ ಪಿಗ್ಮೆಂಟೇಷನ್ ಇದ್ದರೆ ಎಲ್ಲನೂ ಕವರ್ ಮಾಡಿಬಿಡುತ್ತೆ. ಎಕ್ಸ್ಟ್ರಾ ಏನು ಡಾರ್ಕ್ ಇದು ಆರೆಂಜ್ ಕರೆಕ್ಟರ್ ಯೂಸ್ ಮಾಡೋಷ್ಟೇ ಇಲ್ಲ ಬೇರೆ ಯಾವುದಾದ್ರೂ ಕಲರ್ ಕರೆಕ್ಟರ್ ಯೂಸ್ ಮಾಡೋಷ್ಟು ಅವಶ್ಯಕತೆಯೇ ಇಲ್ಲ. ನನಗಂತೂ ಈ ಕನ್ಸೀಲರ್ ತುಂಬಾ ಇಷ್ಟ. ನನ್ನ ಪ್ರತಿ ಒಂದು ಮೇಕಪ್ ವಿಡಿಯೋದಲ್ಲೂ ನೀವು ಈ ಕನ್ಸೀಲರ್ನ ನೋಡಿರ್ತೀರ. ಸ್ವಲ್ಪ ಕಾಸ್ಟ್ಲಿನೇ, ಬಟ್ ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಕ್ವಿಕ್ಕಾಗಿ ಕೂಡ ಬ್ಲೆಂಡ್ ಆಗಿಬಿಡುತ್ತೆ. ನಾನಿಲ್ಲಿ ಫಸ್ಟು ನನ್ನ ಫಿಂಗರ್ಸ್ ಯೂಸ್ ಮಾಡಿ ಬ್ಲೆಂಡ್ ಮಾಡಿದೆ, ಯಾಕಂದರೆ ಎಕ್ಸ್ಟ್ರಾ ಪ್ರಾಡಕ್ಟ್ ಯಾವುದೂ ಫೇಸಲ್ಲಿ ಇದಾಗಬಾರ್ದು ಅಂತ ಸ್ವಲ್ಪನೇ ಬ್ಲೆಂಡ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಬಂದು ನಾನು ನಂದು ಬ್ರಷ್ ಯೂಸ್ ಮಾಡಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಇದು ಬಂದು ಮಾರ್ಸ್ ಬ್ರಷ್ ಅನಿಸುತ್ತೆ, ನಾನು ಯಾವುದಂತ ಇಲ್ಲಿ ಮೆನ್ಷನ್ ಮಾಡ್ತೀನಿ. ತುಂಬಾ ಚೆನ್ನಾಗಿರೋ ಬ್ರಷು, ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡುತ್ತೆ ಎಲ್ಲನೂ. ನೆಕ್ಸ್ಟ್ ಬಂದು ನಾನು ಒಂದು HD ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಇದೂ ಅಷ್ಟೇ ತುಂಬಾ ಚೆನ್ನಾಗಿರೋ ಫೌಂಡೇಶನ್. ಬರೀ ಸಿಂಗಲ್ ಪಂಪ್ ಸಾಕು ನಮ್ಮ ಫುಲ್ ಫೇಸ್ ಕವರ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಇದು ಬಂದು ಬಿಲ್ಡಬಲ್ ಕವರೇಜು. ನನಗೆ ಇವತ್ತೇನು ಅಷ್ಟೊಂದು ಕವರೇಜ್ ಏನು ಅವಶ್ಯಕತೆ ಇಲ್ಲ. ಸೊ ಅದರಿಂದ ನಾನು ಬರೀ ಸಿಂಗಲ್ ಪಂಪ್ ಯೂಸ್ ಮಾಡ್ತಾಯಿದ್ದೀನಿ. ಬೇರೆ ಫಂಕ್ಷನ್ಸ್ ಆ ಥರ ಎಲ್ಲ ಇದ್ದಾಗ ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ಪಂಪ್ ತಗೊಂಡು ಎಲ್ಲ ಬ್ಲೆಂಡ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. ಸೂಪರಾಗಿರೋ ಫೌಂಡೇಶನ್ ಇದು. ನಂಗೆ ಸಖತ್ ಇಷ್ಟ ಈ ಫೌಂಡೇಶನು. ಅಮೇಝಿಂಗ್ ಆಗಿರೋ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈಗ ಬ್ರಷ್ ತೊಗೊಂಡು ಫುಲ್ ಎಲ್ಲ ಫೌಂಡೇಶನ್ನ ಫುಲ್ ಫೇಸಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಈ ಬ್ರಷು ಬ್ಲೆಂಡ್ ಮಾಡುತ್ತೆ. ನಿಮ್ಗೆ ಬೇಕಾದರೆ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಎಲ್ಲ ಬ್ಲೆಂಡ್ ಆಗಿದೆ, ಈಗ ನೋಡ್ಬೋದು. ಹಾಗೆ ಎಲ್ಲ ಪಿಗ್ಮೆಂಟೇಷನ್ ಎಷ್ಟು ಇತ್ತಲ್ವ, ಸೊ ಅದೆಲ್ಲ ಯಾವುದೂ ಇಲ್ಲ ಈಗ. ಮತ್ತು ಈಗ ನನ್ನ ಹ್ಯಾಂಡಲ್ಲಿರೋ ಸ್ವಲ್ಪ ಪ್ರಾಡಕ್ಟ್ ತಗೊಂಡು ಮಿಕ್ಕಿದ ಕಡೆ ಎಲ್ಲ ಫುಲ್ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನು ಚಾರ್ಲೆಟ್ ಟಿಲ್ಬರಿ ಅವ್ರದ್ದು ಕಾಂಪ್ಯಾಕ್ಟ್ ತಗೊಂಡು ಅಂಡರ್ ಐಸ್ ಮಾತ್ರ ಸೆಟ್ ಮಾಡ್ಕೊತೀನಿ. ಯಾಕಂದರೆ ಅಂಡರ್ ಐಸ್ ಕ್ರೀಸ್ ಆಗುತ್ತಲ್ವ, ಅದರಿಂದ ಅಲ್ಲಿ ಮಾತ್ರ ಸೆಟ್ ಮಾಡ್ಕೊತೀನಿ. ಆ್ಯಂಡ್ ಇದ್ರ ಶೇಡ್ ಬಂದು ಟ್ಯಾನು. ಆ್ಯಂಡ್ ಇದು ಬಂದು ನನಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಎಷ್ಟೋ ಸರಿ ನಾನು ಫೌಂಡೇಶನ್ ಯೂಸ್ ಮಾಡದೇ ಇರಾಗ ಬರೀ ಕಾಂಪ್ಯಾಕ್ಟಿಂದನೇ ಏನು ಫುಲ್ ಫೇಸ್ನ ನಾನು ಬ್ಲೆಂಡ್ ಮಾಡ್ಕೊತೀನಿ, ಅಂದರೆ ಸೆಟ್ ಮಾಡ್ಕೊತೀನಿ. ಈಗ ನೆಕ್ಸ್ಟ್ ಬಂದು ನಾರ್ಸ್ ಅವ್ರದ್ದು ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿರೋ ಶೇಡು. ನನಗೀಗ ಪೌಡರ್ ಬ್ಲಷ್ ಯೂಸ್ ಮಾಡೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ, ಯಾಕಂದರೆ ಇದು ಅಷ್ಟು ಚೆನ್ನಾಗಿರುತ್ತೆ. ತುಂಬನೇ ಒಂಥರ ಏನು ಸೆಟಲ್ಡ್ ಲುಕ್ ಕೊಡುತ್ತೆ ಮತ್ತು ಬೇಗ ಬ್ಲೆಂಡ್ ಆಗುತ್ತೆ. ಅದರಿಂದ ನನಗೆ ಈ ಬ್ಲಷ್ ಅಂದರೆ ಸಖತ್ ಇಷ್ಟ ಅಂತ ಹೇಳ್ಬೋದು. ಬ್ಲಷ್ ಮುಗಿತು. ಈಗ ಹೈಲೈಟರ್ ನಾನೇನು ಯೂಸ್ ಮಾಡ್ತಲ್ಲ, ಡೈರೆಕ್ಟ್ ಐಬ್ರೋಸ್ಗೆ ಹೋಗ್ತಾಯಿದ್ದೀನಿ. ಐಬ್ರೋಸ್ಗೆ ಒಂದು ಸಿಂಪಲ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿ ಫುಲ್ಲು ಐಬ್ರೋಸ್ನೆಲ್ಲ ಕೋಮ್ ಮಾಡಿ ಐಬ್ರೋಸ್ನ ಲೈಟಾಗಿ ಫಿಲ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಮುಗಿದ ಮೇಲೆ ಲಾಸ್ಟಿನ ಐಲೈನರ್ ಬಾಕಿ ಇದೆ. ಸೊ ಐಲೈನರ್ಗೆ ನಾನು ಒಂದು ಬ್ಲ್ಯಾಕ್ ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಯಾವಾಗಲೂ ಐಲೈನರ್ ಬರ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಎಷ್ಟೊತ್ತು ತಗೊಂಡು ಬರ್ಕೊಳೋದು ನನಗೆ ಮೇಕಪ್ಪಲ್ಲೆಲ್ಲ ಸ್ವಲ್ಪ ಕಷ್ಟ ಆಗೋದಂದರೆ ಇದು. ಅದರಲ್ಲೂ ಜೆಲ್ ಐಲೈನರ್ ಯೂಸ್ ಮಾಡಬೇಕಂದ್ರೆ ಸಖತ್ ಕಷ್ಟ ಆಗುತ್ತೆ. ಸೊ ಅದರಿಂದ ನಾನು ಪೆನ್ ಐಲೈನರ್ ಯಾವುದಾದ್ರೂ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವತ್ತು ನಾನು ಸ್ಟ್ರೋಕ್ ಸ್ವಲ್ಪ ತಿಕ್ಕಾಗೆ ಬರಿತಾ ಇದ್ದೀನಿ. ಲೈಟಾಗಿ ಬರೆದು ಅದನ್ನು ತಿರ್ಗಾ ವಿಂಗ್ಸ್ ಎಲ್ಲ ಕೊಡೋ ಅಷ್ಟು ತಾಳ್ಮೆ ನನಗಿಲ್ಲ, ಅದರಿಂದ ಸ್ವಲ್ಪ ತಿಕ್ಕಾಗಿ ಬರ್ಕೊತಾ ಇದ್ದೀನಿ. ಸೊ ಓಕೆ ಅನಿಸುತ್ತೆ, ಹೇಗೋ ಕಷ್ಟಪಟ್ಟು ಹೇಗೋ ಮುಗಿಸಿದ್ದೀನಿ, ಓಕೆ ಅನಿಸುತ್ತೆ.
ನೆಕ್ಸ್ಟು ಇನ್ನು ಲಾಸ್ಟು ಲಿಪ್ಸ್ಟಿಕ್ ಅಪ್ಲೈ ಮಾಡೋಣ. ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕೆ ಮುಂಚೆ ನಾನು ಚಾರ್ಮಸಿ ಅವ್ರದ್ದು ಲಿಪ್ ಲೈನರ್ ಯೂಸ್ ಮಾಡಿ ಏನು ಔಟ್ಲೈನ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಶೇಡ್ ಏನು ಅಂತೆಲ್ಲ ಡೀಟೇಲ್ಸ್ ಬೇಕಂದರೆ ಕಮೆಂಟಲ್ಲಿ ಕೇಳಿದ್ರೆ ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ಇದಂತೂ ಬ್ಯೂಟಿಫುಲ್ ಶೇಡು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ಲಿಪ್ಸ್ಟಿಕ್ ಜೊತೆ ಆರಾಮಾಗಿ ಹೋಗುತ್ತೆ. ಸ್ವಲ್ಪ ಈ ಕಡೆ ಸ್ಮರ್ಜ್ ಆಗೋಯ್ತು, ಸೊ ರೆಡಿ ಮಾಡ್ಕೊಳ್ಳೋಣ, ಪರವಾಗಿಲ್ಲ. ಸೊ ಈಗ ಲಿಪ್ ಲೈನರ್ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟು ಲಿಪ್ಸ್ಟಿಕ್ ಅಪ್ಲೈ ಮಾಡೋಣ. ನಾನಿವತ್ತು ಲಿಪ್ಸ್ಟಿಕ್ಗೆ ಯೂಸ್ ಮಾಡ್ತಾ ಇರೋದು ಬಂದು ಈ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಈ ಶೇಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಡಸ್ಕಿ ಸ್ಕಿನ್ ಮತ್ತು ಫೇಸ್ ಸ್ಕಿನ್, ಮೀಡಿಯಮ್ ಸ್ಕಿನ್ ಟೋನ್ ಜೊತೆ ಎಲ್ಲ ಆರಾಮಾಗಿ ಹೋಗುತ್ತೆ. ನೆಕ್ಸ್ಟು ನಾನು ಫೈನಲ್ ಬ್ಲೆಂಡಿಂಗ್ ಏನಿದೆಯೋ ಅದೆಲ್ಲ ಮುಗಿಸ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಮಸ್ಕಾರ ಅಪ್ಲೈ ಮಾಡೋದು ಮರ್ತೋದೆ, ಅದರಿಂದ ಮಸ್ಕಾರ ಅಪ್ಲೈ ಮಾಡ್ತಾಯಿದ್ದೀನಿ. ಇವತ್ತು ಟೂ ಫೇಸ್ಡ್ ಅವ್ರದ್ದು ಮಸ್ಕಾರ ನಾನು ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಇಲ್ಲಿ. ಇದು ಬಂದು ಡೈಲಿ ಫಾರ್ ಎವರ್ 52 ಅನಿಸುತ್ತೆ. ಸೊ ಆ ಬ್ರ್ಯಾಂಡದು ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಮಸ್ಕರ, ತುಂಬಾ ವಾಲ್ಯೂಮಿನಸ್ ಲ್ಯಾಶಸ್ ಕೊಡುತ್ತೆ. ನೆಕ್ಸ್ಟು ಇವತ್ತು ಕಣ್ಣೆಲ್ಲ ಸ್ವಲ್ಪ ಪಫಿ ಆಗಿರೋದ್ರಿಂದ ನಾನು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ರೆನೆ ಕಾಸ್ಮೆಟಿಕ್ಸ್ ಅವ್ರದ್ದು, ತುಂಬಾ ಚೆನ್ನಾಗಿದೆ. ಬರೀ ಸಿಂಗಲ್ ಸ್ಟ್ರೋಕಲ್ಲೇ ನಮಗೆ ಎಷ್ಟು ಡಾರ್ಕ್ ಏನು ಲೈನ್ ಸಿಗುತ್ತೆ ಅಂದರೆ ನಾನು ಹೇಳೋಕ್ಕಾಗಲ್ಲ. ಮತ್ತು ಇದು ಬಂದು ಸ್ಮರ್ಜ್ ಪ್ರೂಫ್, ಸೊ ತುಂಬಾ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಿ ಈಗ ಮೇಕಪ್ ಎಲ್ಲ ಮುಗೀತು. ಫೈನಲಿ ನನ್ನ ಹೇರ್ ಸ್ಟೈಲ್ ಒಂದು ಮಾಡಿಕೊಂಡ್ರೆ ಕಂಪ್ಲೀಟ್ ಮೇಕಪ್ ಕಂಪ್ಲೀಟ್ ಆಗುತ್ತೆ. ಸೊ ನಾನೀಗ ಹತ್ತಿರದಿಂದ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಎಲ್ಲ ಪ್ರಾಡಕ್ಟ್ಸು ಅಂತ. ಸೊ ಎಲ್ಲ ಪ್ರಾಡಕ್ಟ್ಸು ತುಂಬಾ ಚೆನ್ನಾಗಿದೆ. ಈಗ ನಾನು ಹೇರ್ ಸ್ಟೈಲ್ ಕಂಪ್ಲೀಟ್ ಮಾಡಿಕೊಂಡು ನಾನು ಫೈನಲ್ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇದು ಬಂದು ನನ್ನ ಫೈನಲ್ ಲುಕ್ಕು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.